First problem, in a triangle there is a right angle. ಒಂದು ಟ್ರಯಾಂಗಲಲ್ಲಿ ಏನಾಗಿದೆ, ಈ ಟ್ರಯಾಂಗಲ್ ಏನಾಗಿದೆ ಅಂದರೆ ರೈಟ್ ಆ್ಯಂಗಲ್ ಆಗಿದೆ ಅಂತೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಏನಾಗಿರುತ್ತೆ, 90 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ ಅಟ್ ಬಿ, ಎಲ್ಲಿ ಆಗಿರೋದು 90 ಡಿಗ್ರಿ ಆಗಿರೋದು ಅಂದರೆ ಬಿನಲ್ಲಿ. ಟ್ರಯಾಂಗಲ್ ಅಂದರೆ ನಾವು ಫಾರ್ ಎಕ್ಸಾಂಪಲು ಟ್ರಯಾಂಗಲ್ ಅಂತ ತಗೊಳ್ಳೋಣ. ಟ್ರಯಾಂಗಲ್ ಇದೆ, ಇಲ್ಲಿ ಎ, ಇದು ಬಿ, ಇದು ಸಿ ಅಂದಾಗ ಇದೇನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಲಂಬಕೋನ ತ್ರಿಭುಜ ಆಗಿರುತ್ತೆ. ಲಂಬಕೋನ ತ್ರಿಭುಜ ಅಂತ ಹೇಳ್ತಿದ್ದಾರೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಲಂಬಕೋನ ತ್ರಿಭುಜ. ಏನಾಗಿರುತ್ತೆ, ಒಂದು ಬಾಹು ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಉಳಿದಿರೋ ಎರಡು ಏನಾಗಿರುತ್ತೆ ಅಂದರೆ ಟೋಟಲ್ ಆಗಿ 90 ಡಿಗ್ರಿ. ತ್ರಿಭುಜದ ಒಳಕೋನಗಳ ಮೊತ್ತ ಏನಾಗಿರುತ್ತೆ ಅಂದರೆ 180 ಡಿಗ್ರಿ ಆಗಿರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಲಂಬಕೋನ ತ್ರಿಭುಜ ಹೇಳಿದ್ದಾರೆ. ಒಟ್ಟು ತ್ರಿಭುಜಗಳ ಒಳಕೋನಗಳ ಮೊತ್ತ ಏನಾಗಿರುತ್ತೆ ಅಂದರೆ 180 ಡಿಗ್ರಿ. ಅದು ಲಂಬಕೋನ ತ್ರಿಭುಜ ಆಗಿತ್ತು ಅಂದರೆ ಒಂದೇನಾಗಿರುತ್ತೆ ಅದರಲ್ಲಿ ಅಂದರೆ 90 ಡಿಗ್ರಿ ಆಗಿರುತ್ತೆ. ಉಳಿದಿರೋದು ಎರಡೂ ಸೇರಿ 90 ಡಿಗ್ರಿ ಆಗುತ್ತೆ. ಟೋಟಲ್ ತ್ರಿಭುಜಗಳ ಒಳಕೋನಗಳ ಮೊತ್ತ ಏನಾಗಿರುತ್ತೆ ಅಂದರೆ 90 ಡಿಗ್ರಿ ಆಗಿರುತ್ತೆ. ಇಲ್ಲಿ ಬಿ ಪಾಯಿಂಟಲ್ಲಿ ಏನಾಗಿರುತ್ತೆ ಅಂದರೆ ಲಂಬಕೋನ ತ್ರಿಭುಜ ಆಗಿರುತ್ತೆ, ಅಂದರೆ ಟ್ರಯಾಂಗಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಅಂದರೆ 90 ಡಿಗ್ರಿ ಏನಾಗಿರುತ್ತೆ ಬಿ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟು ಎ ಬಿ ಇಸ್ ಈಕ್ವಲ್ ಟು 12 ಸೆಂಟಿಮೀಟ್ರ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಎ ಬಿ ಅಂದಾಗ ಏನಾಗಿರುತ್ತೆ, ಇದು 12 ಸೆಂಟಿಮೀಟ್ರ್ ಆಗಿದೆ ಅಂತೆ ಕ್ವಶನಲ್ಲಿ. ಆ್ಯಂಡ್ ಬಿ ಸಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟ್ರು. ಬಿ ಸಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟ್ರ್ ಇದೆ ಅಂತೆ. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲನೇದಾಗಿ ಸಿನ್ ಎ ಅಂತ ಕೇಳ್ತಿದ್ದಾರೆ, ಕಾಸ್ ಎ ಅಂತ ಕೇಳ್ತಿದ್ದಾರೆ, ಸಿನ್ ಎ ಕಾಸ್ ಎ ಮತ್ತು ಸಿನ್ ಸಿ ಕಾಸ್ ಸಿ ಅಂತ ಕೇಳಿದ್ದಾರೆ. ಅಂದರೆ ಸಿನ್ ಎ ನಥಿಂಗ್ ಬಟ್ ಈ ತೀಟಾಗೆ ಏನಂತ ಕರಿತಿದ್ದಾರೆ, ಎ ಅಂತ ಕರಿತಾ ಇದ್ದಾರೆ. ಇಲ್ಲಿ ಸಿನ್ ಎ ಅಂದಾಗ ಇಲ್ಲಿ ಎನಲ್ಲಿ ಎಷ್ಟು ಡಿಗ್ರಿ ಇದೆ ಅಂತ ನಾವು ನೋಡಬೇಕು. ಇದು ಸಿನ್ ಅಂದಾಗ ಸಿನ್ನಿಗೆ ಏನಾಗಿರುತ್ತೆ, ಸಿನ್ನಿನ ಫಾರ್ಮುಲಾ ನಾನು ಆವಾಗಲೇ ಹೇಳಿದೆ ಪ್ರೀವಿಯಸ್ ವಿಡಿಯೋನಲ್ಲಿ. ಸಿನ್ನಿಗೆ ಫಾರ್ಮುಲಾ ಏನು ಅಂದರೆ ಸಿನ್ ತೀಟಾ ಅಂದರೆ ಎ ನಥಿಂಗ್ ಬಟ್ ಇಲ್ಲಿ ತೀಟಾ ಅಂತ ಇದೆ. ಆ್ಯಂಗಲ್ನ ಈ ರೀತಿ ತೋರಿಸಿದ್ದಾರೆ. ಇದು ಆ್ಯಂಗಲ್ಸು. ಈ ಎರಡು ಆ್ಯಂಗಲ್ನ ಕೂಡಿದ್ರೆ ನಮಗೇನು ಸಿಗುತ್ತೆ 90 ಡಿಗ್ರಿ, ಇಲ್ಲಿ 90 ಡಿಗ್ರಿ. ಟೋಟಲ್ಲು ತ್ರಿಭುಜಗಳ ಒಳಕೋನಗಳ ಮೊತ್ತ ಏನಾಗಿರುತ್ತೆ ಅಂದರೆ 180 ಡಿಗ್ರಿ ಆಗಿರುತ್ತೆ. ಸೊ ಸಿನ್ ತೀಟದ ಫಾರ್ಮುಲಾ ಏನು ಅಂದರೆ ನಥಿಂಗ್ ಬಟ್ ಸಿನ್ ಎನ ಫಾರ್ಮುಲಾ ಏನಾಗಿರುತ್ತೆ ಅಂದರೆ ಸಿನ್ ಎದು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೋನಿಯಸ್ ಆಗಿರುತ್ತೆ. ನಥಿಂಗ್ ಬಟನ್ ಅಭಿಮುಖ ಬಾಹುಗಳು ಡಿವೈಡೆಡ್ ಬೈ ವಿಕರ್ಣ ಆಗಿರುತ್ತೆ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರುತ್ತೆ ಫ್ರೆಂಡ್ಸ್. ಸೊ ಫಸ್ಟು ಅಭಿಮುಖ ಬಾಹು ಕಂಡುಹಿಡಿಬೇಕು. ಇಲ್ಲಿ ಕೇಳಿರೋದು ಯಾವುದು ಅಂದರೆ ಸಿನ್ ಎ ಕೇಳಿದ್ದಾರೆ. ಅಲ್ಲಿಗೆ ಎಗೆ ಇದನ್ನು ತಗೊಂಡ್ರೆ ಕನ್ಸಿಡರ್ ಮಾಡಿದ್ರೆ ಎಗೆ ಅಭಿಮುಖ ಬಾಹು ಯಾವುದಾಗತ್ತೆ, ಅಭಿಮುಖ ಬಾಹು ಅಂದರೆ ಅದರ ವಿರುದ್ಧ ದಿಕ್ಕಲ್ಲಿ ಯಾವುದಿದೆ ಅಂದರೆ ಇದು ಆಪೋಸಿಟ್ ಸೈಡ್ ಆಗುತ್ತೆ. ಸೊ ವಿಕರ್ಣ ಯಾವುದಾಗಿರುತ್ತೆ ಅಂದರೆ ಇದು. ಅಲ್ಲಿಗೆ ನಮಗೆ ವಿಕರ್ಣ ಎಷ್ಟು ಅಂತ ಅವ್ರು ಕೊಟ್ಟಿಲ್ಲ. ಅಭಿಮುಖ ಬಾಹು ಕೊಟ್ಟಿದ್ದಾರೆ. ಸಿನ್ ಎ ಪ್ರಕಾರ ಪಾರ್ಶ್ವಬಾಹು ಕೊಟ್ಟಿದ್ದಾರೆ. ಎಗೆ ಪಾರ್ಶ್ವಬಾಹು ಏನಾಗಿರುತ್ತೆ ಅದ್ರ ಪಕ್ಕದ್ದಾಗಿರುತ್ತೆ. ಇದು ಪಾರ್ಶ್ವಬಾಹು ಆಗುತ್ತೆ ಎಗೆ ಕಂಪೇರ್ ಮಾಡಿದ್ರೆ. ಇದೇನಾಗಿರುತ್ತೆ ಅಭಿಮುಖ ಬಾಹು ಆಗುತ್ತೆ. ಇದೇನಾಗಿರುತ್ತೆ ಅದ್ರ ಪಕ್ಕದಲ್ಲೇ ವಿಕರ್ಣ ಇರುತ್ತೆ ಕ್ರಾಸಲ್ಲಿ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಏನೋ ನಮಗೆ 5 ಸೆಂಟಿಮೀಟ್ರ್ ಇದೆ. ಅಲ್ಲಿಗೆ ವಿಕರ್ಣನ ನಾವು ಫೈಂಡ್ ಔಟ್ ಮಾಡಬೇಕು. ಆ ವಿಕರ್ಣನ ಫೈಂಡ್ ಔಟ್ ಮಾಡಬೇಕಾದ್ರೆ ಪೈಥಾಗರಸ್ನ ಪ್ರಮೇಯ ಪ್ರಕಾರ ನಾವು ನೋಡೋದಾದರೆ ಏನಾಗಿರುತ್ತೆ ಅಂದರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗಿರುತ್ತೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇವೆರಡನ್ನ ಸ್ಕ್ವೇರ್ನ ಟೋಟಲ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಎ ಸಿ ಸ್ಕ್ವೇರ್ ಸಿಗುತ್ತೆ. ಆ ಸ್ಕ್ವೇರ್ನ ಸಿಕ್ಕಿರೋ ಅಮೌಂಟ್ನಲ್ಲಿ ಈ ಸ್ಕ್ವೇರ್ ಇರೋದು √2 ಆಗಿ ಕನ್ವರ್ಟ್ ಆಗುತ್ತೆ. ರೂಟ್ನ ತೆಗೆದ್ವಿ ಅಂದರೆ ನಮಗೆ ಎ ಸಿಯನ್ನು ಸಿಗ್ತಾ ಹೋಗುತ್ತೆ. ಇದು ಇಲ್ಲಿ ಅಪ್ಲೈ ಮಾಡೋಣ. ಎ ಬಿ ಸ್ಕ್ವೇರ್ ಎಷ್ಟಿದೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರು ನಮಗೆ 12 ಸ್ಕ್ವೇರ್ ಆಗುತ್ತೆ. ಪ್ಲಸ್ ಬಿ ಸಿ ಸ್ಕ್ವೇರ್ ಎಷ್ಟಿದೆ 5 ಸ್ಕ್ವೇರು. 12 ಸ್ಕ್ವೇರ್ ಅಂದರೆ ಏನು 144 ಪ್ಲಸ್ 5 ಸ್ಕ್ವೇರ್ ಅಂದರೆ 25. ಅಲ್ಲಿಗೆ 144 ಪ್ಲಸ್ 25ನ ಆ್ಯಡ್ ಮಾಡಿದ್ವಿ ಅಂದರೆ 169. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನಮಗೆ ಎ ಸಿ ಬೇಕಾಗಿರೋದು. ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಇರೋದು ಈಕ್ವಲಿಂದ ಈ ಸೈಡ್ ಬಂತು ಅಂದರೆ ರೂಟಾಗಿ ಕನ್ವರ್ಟ್ ಆಗುತ್ತೆ.
169 ಆಗುತ್ತೆ. ಅಲ್ಲಿಗೆ AC ಈಸ್ ಈಕ್ವಲ್ ಟು ವಿಕರ್ಣ ಏನಾಗಿರುತ್ತೆ, AC ನ ನಮ್ಗೆ ಏನಾಯಿತು, ವಿಕರ್ಣನ ಫೈಂಡ್ ಔಟ್ ಮಾಡ್ತಿರೋದು. ವಿಕರ್ಣ 13 ಆಗಿರುತ್ತೆ ಫ್ರೆಂಡ್ಸ್. ವಿಕರ್ಣ ಎಷ್ಟು, 13. ಸೊ ಅಲ್ಲಿಗೆ ವಿಕರ್ಣ ಸಿಕ್ತು ನಮಗೆ ಡಿವೈಡೆಡ್ ಬೈ 13. 5 ಡಿವೈಡೆಡ್ ಬೈ 13 ಆಗಿರುತ್ತೆ. ಏನು, ಸಿನ್ ತೀಟಾ. ಸಿನ್ ತೀಟಾ ಅಥವಾ ಸಿನ್ ಎ ಎಷ್ಟು, 5 ಡಿವೈಡೆಡ್ ಬೈ 13 ಆಗುತ್ತೆ. ಕಾಸ್ ಎ ಅಥವಾ ಕಾಸ್ ತೀಟಾ ಇಸ್ ಈಕ್ವಲ್ ಟು ಕಾಸ್ ಎ ಕೇಳಿದ್ದಾರೆ. ಅವ್ರು ಕೇಳಿಲ್ಲ ಅಂದರೆ ಅಷ್ಟು ಮಾಡೋಣ. ಈ ಪ್ರಾಬ್ಲಮ್ ಇಟ್ಕೊಂಡು ಅಷ್ಟು ಆರು ಫಾರ್ಮುಲಾದು ಮಾಡೋಣ. ಕಾಸ್ ಎ ಕಾಸ್ ತೀಟಾ ಅಂದರೆ, ಕಾಸ್ ತೀಟಾದ ಫಾರ್ಮುಲಾ ಏನು ಅಂದರೆ, ಇಲ್ಲಿ ಏನೇ ಹೇಳಿರೋದು ಏನೋ ಆ್ಯಂಗಲಾಗಿ ತೊಗೊಳ್ತಾ ಇರೋದು. ಸೊ ಅಲ್ಲಿಗೆ ಏನಾದರೂ ಆ್ಯಂಗಲಾಗಿ ತೊಗೊಳ್ಳಿ, ಸಿನಾದರೂ ಆ್ಯಂಗಲಾಗಿ ತೊಗೊಳ್ಳಿ, ಬಿನಾದರೂ ಆ್ಯಂಗಲಾಗಿ ತೊಗೊಳ್ಳಿ, ನಾವು ಯಾವುದನ್ನು ಹೇಳಿದರೆ ಅದ್ರ ಬೇಸಿಸ್ ಮೇಲೆ ಆಪೋಸಿಟ್ ಯಾವುದು, ಪಾರ್ಶ್ವ ಯಾವುದು, ವಿಕರ್ಣ ಯಾವುದು ಅಂತ ತಿಳ್ಕೊಳ್ಳೋಣ. ಅಲ್ಲಿಗೆ ಕಾಸ್ ಎ ಅಂತ ಹೇಳಿದರೆ ಸೇಮು ಇದರಲ್ಲಿ ಏನು ಮಾಡ್ಕೊಂಡಿದ್ದೀವೋ ಅದೇ ಬರುತ್ತೆ. ಅಲ್ಲಿಗೆ ಎ ರಿಲೇಟೆಡ್ ಆಗಿರೋದು, ಇದ್ರ ರಿಲೇಟೆಡ್ ಆಗಿರೋ ಪಾರ್ಶ್ವಭಾವು ಯಾವುದು, 12 ಸೆಂಟಿಮೀಟ್ರು. ವಿಕರ್ಣ ಯಾವುದಾಗಿರುತ್ತೆ, 13 ಸೆಂಟಿಮೀಟ್ರು. ಅಲ್ಲಿಗೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಆಗುತ್ತೆ. ಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಎಷ್ಟಿದೆ, 12 ಸೆಂಟಿಮೀಟ್ರು. ಡಿವೈಡೆಡ್ ಬೈ ವಿಕರ್ಣ ಎಷ್ಟು, 13. ಅಲ್ಲಿಗೆ ಕಾಸ್ ಎ ಏನಾಗಿರುತ್ತೆ ಅಂದರೆ 12 ಡಿವೈಡೆಡ್ ಬೈ 13 ಆಗಿರುತ್ತೆ. ನೆಕ್ಸ್ಟು ಥರ್ಡ್ ಕ್ವಶನ್ ಏನು ಕೇಳ್ತಾರೆ, ಸಿನ್ ಎ ಕಾಸ್ ಎ ಕೇಳಿದ್ದಾರೆ. ಸಿನ್ ಎ ಕಾಸ್ ಎ ಅಂತ ಕೇಳಿದ್ದಾರೆ. ಆಲ್ರೆಡಿ ನಾನು ಸಿನ್ ಎ ಕಂಡುಹಿಡ್ದಿದ್ದೀನಿ. ಎಷ್ಟಿದೆ, ಇನ್ನೇನು ಇಲ್ಲ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ. ಸಿನ್ ಎ ಎಷ್ಟಿದೆ ಫೈಂಡ್ ಔಟ್ ಮಾಡಿದ್ದೀವಿ, 5 ಡಿವೈಡೆಡ್ ಬೈ 13. ಇಲ್ಲಾಂದರೆ ಡೈರೆಕ್ಟಾಗಿ ಫಾರ್ಮುಲಾನು ಹಾಕ್ಬೋದು. ನೆಕ್ಸ್ಟು ಕಾಸ್ ಎ ಎಷ್ಟಿದೆ ಮಲ್ಟಿಪ್ಲಿಕೇಶನ್ನು, 12 ಡಿವೈಡೆಡ್ ಬೈ 13. ಅಲ್ಲಿಗೆ 12 5 12 60 ಡಿವೈಡೆಡ್ ಬೈ 13 ಇಂಟು 13 ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ 169. ಆನ್ಸರ್ ಸಿನ್ ಎ ಕಾಸ್ ಎ ಎಷ್ಟಾಗಿರುತ್ತೆ, 60 ಡಿವೈಡೆಡ್ ಬೈ 169 ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನೆಕ್ಸ್ಟ್ ಕ್ವಶನ್ನು ಸಿನ್ ಸಿ ಡಿವೈಡೆಡ್ ಬೈ ಕಾಸ್ ಸಿ ಕೇಳಿದ್ದಾರೆ. ಫೋರ್ತ್ ಒನ್ನು ಸಿನ್ ಸಿ ಡಿವೈಡೆಡ್ ಬೈ ಕಾಸ್ ಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸಿನ್ ಎ ಕೇಳ್ತಾ ಇದ್ರು. ಅವಾಗ ಇದೇನಾಗ್ತಾ ಇತ್ತು, ನಮಗೆ ಈ ಆ್ಯಂಗಲ್ನ ಇಟ್ಕೊಂಡು ನಾವು ಫೈಂಡ್ ಔಟ್ ಮಾಡ್ತಾ ಇದ್ವಿ, ಎ ಆ್ಯಂಗಲು. ಇಲ್ಲಿ ಇವಾಗ ಸೇಮ್ ತ್ರಿಕೋನನೇ, ಅದರಲ್ಲಿ ಎ, ಇಲ್ಲೂ ಕೂಡ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಿನೇ. ಇಲ್ಲಿ ಅವರೇ ಹೇಳಿರೋದು ಒಂದೇ ಸೇಮ್ ಕ್ವಶನಲ್ಲಿ. ಇಲ್ಲಿ ನಾವು ಆ್ಯಂಗಲ್ ಯಾವ್ದು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಸಿ ಆ್ಯಂಗಲ್ನ ಕನ್ಸಿಡರ್ ಮಾಡ್ತೀವಿ. ಕೋನ ಯಾವುದು, ಸಿ ಪಾಯಿಂಟಲ್ಲಿರುವಂಥ ಕೋನನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅಂದರೆ ಇದ್ರ ರಿಲೇಟೆಡ್ ಆಗಿ ಆಪೋಸಿಟ್, ಅಲ್ಲಿಗೆ ಇದಕ್ಕೆ ಪಾರ್ಶ್ವಬಾಹು ಯಾವುದಾಗತ್ತೆ, ಇದಾಗತ್ತೆ 5 ಸೆಂಟಿಮೀಟ್ರು ಪಾರ್ಶ್ವಬಾಹು. ಇದ್ರದ್ದು ಅಪೋಸಿಟ್ ಸೈಡ್ ಏನು ಅಭಿಮುಖ ಬಾಹು ಯಾವುದಾಗಿರುತ್ತೆ, ಇದಾಗಿರುತ್ತೆ 12 ಸೆಂಟಿಮೀಟ್ರದ್ದು. ಓಕೆ, ಇದ್ರದ್ದು ವಿಕರ್ಣನೂ ಸೇಮೇ ಆಗಿರುತ್ತೆ. ವಿಕರ್ಣ ಎಷ್ಟು, 13 ಸೆಂಟಿಮೀಟ್ರು. ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ವಿ. ಸೊ ಸಿಗ್ ರಿಲೇಟೆಡ್ ಆಗಿ ಇಲ್ಲಿ ಸಿನ್ ಸಿ ಕಾಸ್ ಸಿ ಕೇಳಿರೋದು. ಸಿನ್ ಅಂದರೆ ಏನು, ಸಿನ್ ತೀಟಾ ನಮ್ಗೆ ಆಲ್ರೆಡಿ ಗೊತ್ತು, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಕಾಸ್ ತೀಟಾ ಏನಾಗಿರುತ್ತೆ, ಡೈರೆಕ್ಟಾಗೆ ಮಾಡ್ತಾ ಇದ್ದೀನಿ ಸಲ, ಕಾಸ್ ಸಿ ಮತ್ತು ಸಿನ್ ಸಿ ಅವ್ರು ಡೈರೆಕ್ಟಾಗಿ ಕೇಳಿರೋದ್ರಿಂದ ಮಲ್ಟಿಪ್ಲಿಕೇಶನ್ ಇರುತ್ತೆ ಅಂತ. ಅಲ್ಲಿಗೆ ಕಾಸ್ ಸಿ ಏನಾಗಿರುತ್ತೆ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಆಗುತ್ತೆ. ಇಲ್ಲಿಗೆ ಅಭಿಮುಖ ಬಾಹು ಎಷ್ಟಿದೆ, ಸಿಗೋಲ್ಸ್ಕೊಂಡ್ರೆ ಸಿನಲ್ಲಿ ಅಭಿಮುಖ ಬಾಹು ಯಾವುದು, ಇದು ಎಷ್ಟಿದೆ 12 ಸೆಂಟಿಮೀಟ್ರು. ಡಿವೈಡೆಡ್ ಬೈ ವಿಕರ್ಣ ಏನು 13 ಸೆಂಟಿಮೀಟ್ರು ಇಂಟು ಪಾರ್ಶ್ವಬಾಹು ಸಿ ಆ್ಯಂಗಲಲ್ಲಿ ನೋಡೋದಾದರೆ ಪಾರ್ಶ್ವಬಾಹು ಏನಾಗಿರುತ್ತೆ 5 ಸೆಂಟಿಮೀಟ್ರು. ಡಿವೈಡೆಡ್ ಬೈ ವಿಕರ್ಣ ಯಾವುದು 13 ಸೆಂಟಿಮೀಟ್ರು. ಅಲ್ಲಿಗೆ 12 5 60 ಡಿವೈಡೆಡ್ ಬೈ 13 ಇಂಟು 13 169. ಅಲ್ಲಿಗೆ ಸಿನ್ ಎ ಇಂಟು ಕಾಸ್ ಏನು ಎಷ್ಟಾಗುತ್ತೆ, 60 ಡಿವೈಡೆಡ್ ಬೈ 169. ಸಿನ್ ಸಿ ಕಾಸ್ ಸಿನು ಏನಾಗಿರುತ್ತೆ 60 ಡಿವೈಡೆಡ್ ಬೈ 169. ಅದು ಈ ಕ್ವಶನಿಗೆ ಮಾತ್ರ, ಬೇರೆ ಕ್ವಶನಿಗೆ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ಇದು ಕೂಡ ಲಂಬಕೋನ ತ್ರಿಭುಜದ ಎ ಬಿ ಸಿ ಇದೆ ಅಂತೆ. ಇಸ್ ಅಟ್ ರೈಟ್ ಆ್ಯಂಗಲ್ ಅಟ್ ಬಿ 90 ಡಿಗ್ರಿ ಎಲ್ಲಿ ಬರುತ್ತೆ ಅಂದರೆ ಬಿ ಪಾಯಿಂಟಲ್ಲಿ ಬರುತ್ತೆ. ಸೊ ಇಲ್ಲೇ ಬಿಡಿಸ್ತಿದ್ದೀನಿ, ಲಂಬಕೋನ ತ್ರಿಭುಜ. ಓಕೆನಾ, ಲಂಬಕೋನ ತ್ರಿಭುಜದಲ್ಲಿ ಇಲ್ಲೇನಿದೆ 90 ಡಿಗ್ರಿ. ಇದು ಯಾವುದಾಗಿರುತ್ತೆ ಅಂದರೆ ಬಿ ಆಗಿರುತ್ತೆ. ನೀವು ಹಿಂಗೂ ಕೂಡ ಬರ್ಕೊಬೋದು,
ರಿವರ್ಸಲ್ಲಿ ಇದನ್ನು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಇದು 90 ಡಿಗ್ರಿ ಆಗಿರುತ್ತೆ. ಇದ್ರ ಅಪೋಸಿಟ್ ವಿಕರ್ಣ ಆಗುತ್ತೆ. ಈ ಆ್ಯಂಗಲಿನ ಅಪೋಸಿಟ್ ಇದಾಗಿರುತ್ತೆ, ಈ ಆ್ಯಂಗಲಿನ ಅಪೋಸಿಟ್ ಇದಾಗಿರುತ್ತೆ. ಈ ರೀತಿ ಅಪೋಸಿಟ್ ನಾವು ನೋಡ್ತಾ ಹೋಗ್ತೀವಿ, ಪೈಥಾಗರಸ್ನ ಪ್ರಮೇಯದಲ್ಲಿ ನೋಡ್ತೀವಿ. ಇಲ್ಲಿ ಬಿ ಪೊಸಿಷನಲ್ಲಿ ಏನಾಗಿದೆ 90 ಡಿಗ್ರಿ ಆಗಿದೆ ಅಂತೆ, ರೈಟ್ ಆ್ಯಂಗಲ್ ಆಗಿದೆ ಅಂತ ಹೇಳ್ತಿದ್ದಾರೆ, ಲಂಬಕೋನ ಆಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಟ್ಯಾನ್ ಎ ನಥಿಂಗ್ ಬಟ್ ಟ್ಯಾನ್ ಥೀಟಾ ಯಾವುದರಲ್ಲಿ ಎ ಆ್ಯಂಗಲಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿರೋದು. 4/3 ಅಂತ ಹೇಳ್ತಿದ್ದಾರೆ. ಇಫ್ ಎ ಸಿ ಈಸ್ ಈಕ್ವಲ್ ಟು 25 ಸೆಂಟಿಮೀಟ್ರು ದೆನ್ ವಾಟ್ ಈಸ್ ದ ಲೆಂತ್ ಆಫ್ ಬಿ ಸಿ ಅಂತ ಕೇಳ್ತಿದ್ದಾರೆ. ಇದು ಬಿ ಅಂದಮೇಲೆ ಇಲ್ಲಿ ಎ ಅಂತ ಕನ್ಸಿಡರ್ ಮಾಡ್ತೀನಿ, ಇದು ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಬೇಕಾದ್ರೆ ಇದನ್ನು ಎ ಇದನ್ನು ಸಿ ಅಂತ ನಾವು ಕ್ವಶನ್ ಪ್ರಕಾರ ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ಎ ಸಿ ಎಷ್ಟಿದೆ ಅಂತೆ, ಎ ಮತ್ತು ಎ ಇಂದ ಸಿಗೆ ವಿಕರ್ಣ ಕೊಟ್ಟಿದ್ದಾರೆ ಎಷ್ಟು 25 ಸೆಂಟಿಮೀಟ್ರ್ ಗಿವನ್ ಮಾಡಿದ್ದಾರೆ ವಿಕರ್ಣನ. ಇಲ್ಲಿ ಎ ಬಿನೂ ಕೊಟ್ಟಿಲ್ಲ, ಎ ಬಿ ಕೊಟ್ಟಿದ್ದಾರಾ, ಕೊಟ್ಟಿಲ್ಲ. ಬಿ ಸಿ ಕೊಟ್ಟಿದ್ದಾರಾ, ಕೊಟ್ಟಿಲ್ಲ. ಬಟ್ ಟ್ಯಾನ್ನಲ್ಲಿ ಕೊಟ್ಟಿದ್ದಾರೆ. ಟ್ಯಾನ್ ಥೀಟಾ ಅಂದರೆ ನಮಗೆ ಫಾರ್ಮುಲಾ ಗೊತ್ತಿತ್ತು. ಫಾರ್ಮುಲಾ ಏನು ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅದೇನಾಗಿರುತ್ತೆ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ ನಮಗೇನು ಟ್ಯಾನ್ ಥೀಟಾ ಆಗಿರುತ್ತೆ. ಅಲ್ಲಿಗೆ ಇಲ್ಲಿ ಟ್ಯಾನ್ ಎ ಅಂತ ಹೇಳಿರೋದು ಎಗೆ ಎ ಆ್ಯಂಗಲ್ನ ನೋಡ್ಕೊಂಡ್ವಿ ಅಂದರೆ ಎ ಆ್ಯಂಗಲ್ಗೆ ಆ ಅಭಿಮುಖ ಬಾಹು ಯಾವುದಾಗಿರುತ್ತೆ ಅಂದರೆ ಬಿ ಸಿ ಆಗಿರುತ್ತೆ. ಇದು ಅಭಿಮುಖ ಬಾಹು. ಅಲ್ಲಿಗೆ ಇದರ ಪಾರ್ಶ್ವಬಾಹು ಏನಾಗುತ್ತೆ, ಈ ಪಾರ್ಟು ಪಾರ್ಶ್ವಬಾಹು ಆಗಿರುತ್ತೆ, ಇದು ವಿಕರ್ಣ ಆಗಿರುತ್ತೆ. ಅಲ್ಲಿಗೆ ಇದರಲ್ಲಿ ಅಭಿಮುಖ ಬಾಹು ಎಷ್ಟಿದೆ, ಫಾರ್ಮುಲಾನೇ ಟ್ಯಾನ್ ಎಗೆ, ಅಲ್ಲಿಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಅಲ್ಲಿಗೆ ಅಭಿಮುಖ ಬಾಹು 4 ಇದೆ, ಪಾರ್ಶ್ವಬಾಹು ಎಷ್ಟಿದೆ 3 ಇದೆ. ಅಲ್ಲಿಗೆ ಅಭಿಮುಖ ಬಾಹು ಏನಂತ ಕನ್ಸಿಡರ್ ಮಾಡ್ತೀವಿ 4, ಪಾರ್ಶ್ವಬಾಹು ಎಷ್ಟು 3 ಅಂತ ಕನ್ಸಿಡರ್ ಮಾಡ್ತೀವಿ ಫ್ರೆಂಡ್ಸು ಇದನ್ನು ಬಿಡಿಸಿದಾಗ. ಹಾಗಾದರೆ ದೆನ್ ವಾಟ್ ಈಸ್ ದ ಲೆಂತ್ ಆಫ್ ಬಿ ಸಿಯ ಲೆಂತು ಏನು ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಇಲ್ಲಿ ಓನ್ಲಿ ರೇಷಿಯೋಸ್ನ ಕೊಟ್ಟಿದ್ದಾರೆ. ನಾವು ಅಲ್ಲಿಗೆ ವಿಕರ್ಣದ ರೇಷಿಯೋ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಸೇಮ್ ಪೈಥಾಗೊರಸ್ನ ಪ್ರಮೇಯದ ಮೂಲಕ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಪೈಥಾಗೊರಸ್ನ ಪ್ರಮೇಯದ್ದು ನಾನು ಆಲ್ರೆಡಿ ಒಂದು ಪ್ರೀವಿಯಸ್ ಕ್ವಶನಲ್ಲಿ ಮಾಡಿದ್ದೀನಿ. ಏನಂದರೆ ಎ ಸಿ ಅಲ್ವಾ, ಇಲ್ಲಿ ಯಾವುದಿರೋದು ವಿಕರ್ಣ ಇರೋದು, ವಿಕರ್ಣನ ಫೈಂಡ್ ಔಟ್ ಮಾಡಬೇಕು. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರು, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರು. ಎ ಬಿ ಸ್ಕ್ವೇರ್ ಎಷ್ಟಿದೆ 3 ಇದೆ, ಬಿ ಸಿ ಸ್ಕ್ವೇರ್ ಎಷ್ಟಿದೆ 4 ಇದೆ. 3 3 9, 3 3 9, 4 4 16, 16 9 25. ಎ ಸಿ ಸ್ಕ್ವೇರು ನಮಗೆ ಎ ಸಿ ಬೇಕು, ಎ ಸಿ ಇಸ್ ಈಕ್ವಲ್ ಟು √25. ಅಲ್ಲಿಗೆ ಎ ಸಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ 5 ಆಗಿರುತ್ತೆ ಫ್ರೆಂಡ್ಸ್. ಅಲ್ಲಿಗೆ ನಮಗೆ ಸಿಕ್ತು ವಿಕರ್ಣ ಎಷ್ಟು 5ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು ಅಂತ. 5ಗೆ ವ್ಯಾಲ್ಯೂ 25 ಕೊಟ್ಟಿದ್ದಾರೆ. ಸೊ ಇದು ಎ ಸಿ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ಯಾವುದು ಬಿ ಸಿಗೆ ಎಷ್ಟಿದೆ, ಬಿ ಸಿ ನಮಗೆ ಬೇಕಾಗಿರೋದು ಬಿ ಸಿನಲ್ಲಿ ಎಷ್ಟಿದೆ ಅಂದರೆ 4 ಇದೆ ಅಭಿಮುಖ ಬಾಹು. ಅದ್ರದ್ದು ವ್ಯಾಲ್ಯೂ ಅಲ್ಲಿಗೆ 5ಗೆ 25 ಆದರೆ 4ಗೆ ಎಷ್ಟು ಅನ್ನೋದೇ ಕ್ವಶನ್ ಮಾರ್ಕು. ಅಲ್ಲಿಗೆ 5ಗೆ 25 ಆದರೆ 4ಗೆ ಎಷ್ಟು ಅಂತ 5 5 25 ಕ್ಯಾನ್ಸಲ್ ಆಯಿತು. 5 × 4 5 4 20. ಬಿ ಸಿಗೆ ಎಷ್ಟು ಹಾಗಾದರೆ ವ್ಯಾಲ್ಯೂ ಎಷ್ಟು ಸೆಂಟಿಮೀಟ್ರ್ ಇದೆ ಅಂದರೆ ಇದು 20 ಸೆಂಟಿಮೀಟ್ರ್ ಇದೆ. ಇನ್ ಕೇಸ್ ಅವ್ರೇನಾದರೂ ಎ ಬಿ ಕೇಳಿದರು ಅಂದರೆ ಎ ಬಿನೂ ಕೂಡ ಸೇಮು. 5ಗೆ 25 ಆದರೆ 3ಗೆ ಎಷ್ಟು, ಪಾರ್ಶ್ವಬಾಹುಗೆ ಎಷ್ಟು 5 1 5 5 5 3 15. ಅಲ್ಲಿ ಅವ್ರು ಏನಾದರೂ ಎ ಬಿ ಕೇಳಿದರು ಅಂದರೆ ಅದು 15 ಆಗುತ್ತೆ. ಇಲ್ಲ ಅವರು ಬಿ ಸಿ ಕೇಳಿದರೆ ಬಿ ಸಿ ಎಷ್ಟು ಅಂದರೆ 20 ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.